ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ 97. ನನಗೆ ಶಹಜಹಾನ್ಗಿಂತ ನಮ್ಮ ಮಹಾಶಿವನೇ ಹೆಚ್ಚು ಇಷ್ಟ. ನಮ್ಮ ಭಾವ ಅಂದರೂ ಕೂಡ ಅಷ್ಟೇ ಇಷ್ಟ ಅಂದ್ಲು ವೇದ ಆ್ಯಟಿಟ್ಯೂಡ್ನಿಂದ. ಅಬ್ಬ, ಈ ತಿಂಗಾರಿ ದೆವ್ವ ಬಂದು ಹೊಡೆದಿದೆಯಲ್ಲ ಎಂದು ಯೋಚಿಸ್ತಾ, ಹಾಗಿದ್ರೆ ನಾನು ಶ್ರೀರಾಮನ ಹಾಗೆ ನಿನಗಾಗಿ ಯಾಗ ಮಾಡ್ತೀನಿ ಅಂದನು. ಅಂದರೆ ಕಾಡಿನಲ್ಲಿ ಬಿಟ್ಬಿಡ್ತೀಯಾ ಕಾಡು ಕೋಣ ಎಂದು ಕೇಳಿದ ವೇದಾಳನ್ನು ನೋಡಿ ತಲೆ ಬಡ್ಕೊಳ್ಳೋದು ಈ ಬಾರಿ ಸುಮ್ಮನ ಸರ್ದಿಯಾಗಿತ್ತು. ಅನ್ಸೂಯಮ್ಮ ಪ್ರತಾಪ್ ಅವರ ಹೆಂಡತಿ ಇಬ್ಬರು ಕೂಡ ಮುಂದೆ ಬಂದು, ಅಕ್ಷತಾ, ಇವತ್ತು ನೀನು ಕಣ್ಣೀರು ಹಾಕಬಾರ್ದು ಅಮ್ಮ ಎಂದು ಆಕೆ ಕಣ್ಣೀರು ಒರೆಸಿ, ಸೌರಭ್, ನೀನು ಸ್ವಲ್ಪ ಪಕ್ಕಕ್ಕೆ ಸರಿದರೆ ಮುತ್ತೈದೆಯರು ಮಗುವಿಗೆ ಬಳೆಗಳು ಹಾಕಿ ಆಶೀರ್ವದಿಸ್ತಾರೆ ಎಂದು ಹೇಳಿದರು ದೊಡ್ಡವರು. ನೋನೋ, ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೇನೆ. ಯಾರಿಗೆ ಬರಬೇಕೋ ಅವರನ್ನು ಬರಲು ಹೇಳಿ ಎಂದು ಅಕ್ಷತಾಗೆ ಪಕ್ಕ ಇನ್ನೊಂದು ಕಡೆ ಹೋಗಿ ನಿಂತನು ಸೌರಭ್. ಬಾವ, ಅಕ್ಕನೇನು ಅವರು ಕೋರ್ಕೊಂಡು ತಿನ್ನೋದಿಲ್ಲ. ಬಾವ, ಸ್ವಲ್ಪ ಪಕ್ಕಕ್ಕೆ ಬಾ ಎಂದು ರೇಗಿದವರು ವೇದ ಮತ್ತು ಋಗ್ವೇದ. ಆ ನಂತರ ಅವರ ಮನೆಯ ದೊಡ್ಡವರು ಇನ್ನೂ ಬಂದಿದ್ದ ಹೆಂಗಸರೆಲ್ಲ ಅಕ್ಷತಾಳ ಕೆನ್ನೆಗಳಿಗೆ ಗಂಧ ಹಚ್ಚಿ ಬಳೆಗಳನ್ನು ತೊಡಿಸಿ ಅಕ್ಷತಾಗೆ ಅಕ್ಷತೆ ಹಾಕಿ ಆಶೀರ್ವದಿಸಿದರು. ಅಕ್ಷತಾಳ ಆನಂದ ಅಂಬರವನ್ನು ಮುಟ್ಟಿತು ಎಂದೇ ಹೇಳಬೇಕು. ಕುಟುಂಬವೆಲ್ಲ ಒಂದೇ ಕಡೆ ಸೇರಿ ಸಂತೋಷದಿಂದ ಇದ್ದರೆ, ಇವರೆಲ್ಲರಿಗಿಂತ ಸ್ವಲ್ಪ ದೂರದಲ್ಲಿ ಅದೇ ಹಾಲ್ನಲ್ಲಿ ಒಂದು ಕಾರ್ನರ್ನಲ್ಲಿ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಅಕ್ಷತಾಳ ಸ್ಥಾನದಲ್ಲಿ ತನ್ನನ್ನು ತಾನು ಊಹಿಸ್ಕೊಳ್ತಾ ಇದ್ದರೆ, ಆ ಊಹೆಯಲ್ಲೂ ಕೂಡ ತನ್ನ ಮುಖದಲ್ಲಿ ಕಾಣದ ನಗುವಿಗೆ ನೋವಿನಿಂದ ಕಣ್ಣೀರು ಹಾಕಿದ್ಲು ಸ್ಯಾಮ್. ಅಲ್ಲಿ ಅಷ್ಟು ಮಂದಿ ನಗುಗಳ ಹೂಗಳ ಹಾಗೆ ಅರಳ್ತಾ ಇದ್ರೂ ಕೂಡ ತನ್ನ ಮಗಳ ನೋವೇ ತನ್ನ ಹೃದಯದಲ್ಲಿ ಮುಳ್ಳಿನ ಹಾಗೆ ಚುಚ್ಚುತ್ತಾ ಇದ್ದರೆ, ಎಲ್ಲರ ಮುಂದೆ ಪ್ಲಾಸ್ಟಿಕ್ ನಗುವೊಂದನ್ನು ತುಟಿಗಳ ಮೇಲೆ ಅಂಟಿಸ್ಕೊಂಡು ಹೊರಗಡೆ ಹೋಗಿಬಿಟ್ಟನು ಸೂರ್ಯ. ಹಾಗೂ ಅವರನ್ನು ಗಮನಿಸ್ತಾ ಇಲ್ಲ ಎಂದು ಅಂದ್ಕೊಂಡಿದ್ದ ತಂದೆ ಮಗಳ ಹೃದಯದ ನೋವು ಆ ಮನೆ ದೊಡ್ಡವರ ನೋಟವನ್ನು ದಾಟಿ ಹೋಗಲಿಲ್ಲ. ಮನೆಯವರ ಜೊತೆ ಇನ್ನೂ ಕೆಲವು ಮಂದಿ ಆಶೀರ್ವಾದಗಳು ಮುಗಿಯುವಷ್ಟರಲ್ಲಿ ಇನ್ನೂ ಹೆಚ್ಚು ಹೊತ್ತು ಅಕ್ಷತಳನ್ನು ಅಲ್ಲಿ ಇಡೋದು ಸಾಧ್ಯ ಇಲ್ಲ ಎಂದು ಹಠ ಮಾಡಿ ಅವಳನ್ನು ಎತ್ಕೊಂಡು ಅವರ ರೂಮ್ಗೆ ಹೊರಟು ಹೋದ ಸೌರಭ್. ಡಬಲ್ ಡಯಟ್ ಮತ್ತು ಪೋಷಕರ ಆಸೆ. ಸೌರಭ್ ಅವರು ರೂಮ್ಗೆ ಹೋದ್ಮೇಲೆ ಅಕ್ಷತಾಳ ಸೀರೆ ಬದಲಿಸಿ ಮ್ಯಾಕ್ಸಿ ಹಾಕಿಸಿದನು. ಜ್ಯುವೆಲರಿ ಎಲ್ಲ ತೆಗೆತಾ ಇರುವಾಗಲೇ ಅಕ್ಷತಾಳಿಗಾಗಿ ಊಟ ತಂದುಕೊಡಲು ಹೋದ್ಲು ರಂಗಮ್ಮ. ಪ್ರತಿದಿನದ ಹಾಗೆ ಪ್ಲೇಟ್ನಲ್ಲಿದ್ದ ಪ್ರತಿಯೊಂದು ಎರಡೆರಡಾಗಿ ಇರೋದನ್ನು ನೋಡಿ ಮುಖಾನ ಸಿಟ್ಟಾಗಿಸಿ ಸೌರಭ್ ಕಡೆ ನೋಡಿ, ಸೌರಭ್ ಅವರೇ, ಇದು ಭಾರಿ ದಾರುಣ ಅಂದ್ಲು ಅಕ್ಷತಾ. ಸೌರಭ್ ಆ ಪ್ಲೇಟ್ ತೆಗೆದುಕೊಂಡು ರಂಗಮ್ಮಳನ್ನು ಕಳುಹಿಸ್ಬಿಟ್ಟು, ಏನೇ ದಾರುಣ, ಮೊದಲು ಆ ಅಳುವ ಮುಖಾನ ತೆಗೆದು ಸರಿಯಾಗಿ ಇಡು, ಇಲ್ಲಾಂದರೆ ನನ್ನ ಮಕ್ಕಳಿಗೆ ಕೂಡ ಅದೇ ಅಳುವ ಮುಖ ಬಂದುಬಿಡುತ್ತೆ. ಇಲ್ಲಾಂದರೆ ಏನು ಅಂದಿರಿ ಸೌರಭ್ ಅವರೇ, ಇದು ಎಷ್ಟು ಹೊಟ್ಟೆಯಲ್ಲಿ ಇಬ್ಬರು ಮಕ್ಕಳು ಇದ್ದರೆ ಮಾತ್ರ ಎಲ್ಲವನ್ನ ಎರಡೆರಡು ತಿನ್ನಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಏನೇ ಡಸ್ಕಿ, ತುಂಬ ಬಲ್ಬಿಟ್ಟಿದೆಯಾ? ನನ್ನ ಜೊತೆನೇ ರೂಲ್ಸ್ ಮಾತಾಡ್ತೀಯಾ? ಡಾಕ್ಟರ್ ಏನು ಹೇಳಿದ್ದಾಳೆ ಒಂದು ಸಾರಿ ನೆನ್ಪು ಮಾಡ್ಕೋವೆಯಾ? ಏನು ಹೇಳಿದರು ಎಂದು ಮತ್ತೆ ಚಟ್ಕಾಯಿನ ತಿರುಗಿಸಿದ ಅಕ್ಷತಾ ಡ್ರೀಮ್ಗೆ ಹೋದ್ಲು. ಅಕ್ಷತಾಗೆ ಆ ದಿನ ಡಾಕ್ಟರ್ ಅಂದ ಮಾತುಗಳು ಎಕೋ ಎಫೆಕ್ಟ್ನಿಂದ ಕೇಳಿ ಬರ್ತಾ ಇದ್ದಂತೆ, ಸೌರಭ್ ಅವರೇ, ಡಾಕ್ಟರ್ ಅಂದಿದ್ದು ಆ ಅರ್ಥದಲ್ಲಿ ಅಲ್ಲ. ಏನೇ ನನಗೆ ಹೊಸ ಅರ್ಥಗಳು ಹೇಳ್ತಾ ಇದೆಯಾ? ನಾನು ಯಾವುದು ಹೇಳ್ತೀನೋ ಅದೇ ಕರೆಕ್ಟ್. ಅಂದಹಾಗೆ ನಿನ್ನ ಸಣ್ಣ ಹೊಟ್ಟೆಯಲ್ಲಿ ನನ್ನ ಇಬ್ಬರು ಮಕ್ಕಳು ಸ್ವತಂತ್ರವಾಗಿ ಓಡಾಡಬೇಕಂದ್ರೆ, ಅದು ಬೆಳಿಬೇಕಂದ್ರೆ ನೀನು ತಿನ್ನಬೇಕು ತಾನೇ. ಬಾಯಿ ಮುಚ್ಕೊಂಡು ಬೇಗ ತಿನ್ನು, ನನಗೂ ಕೂಡ ತುಂಬ ಹಸಿವಾಗಿದೆ ಅಂದ. ಅಯ್ಯೋ ಹೌದಾ ಸೌರಭ್ ಅವರೇ, ಹಾಗಿದ್ರೆ ಮೊದಲು ನೀವು ತಿನ್ನಿ, ಆಮೇಲೆ ನಾನು ತಿಂತೀನಿ ಎಂದು ಪ್ಲೇಟ್ ತೆಗೆದುಕೊಂಡು ಸೌರಭ್ಗೆ ತಿನ್ನಿಸಲು ಹೋದಾಗ, ಓರೇ ಆತುರ ಡಸ್ಕಿ, ಮೊದಲು ನೀನು ತಿನ್ನೋ. ಈ ನೆಪದಲ್ಲಿ ತಪ್ಪಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ನನಗೆ ಗೊತ್ತಾಗಲ್ವಾ ನಿನ್ನ ಮಕ್ಕಳ ಪಿಚ್ಚಿ ಹಾಳಾಗುವ ವೇಷಗಳು ಅಂದನು ರೇಗುತ್ತಾ. ಅಯ್ಯೋ ಸೌರಭ್ ಅವರೇ, ನಾನು ತಿಂತಲೇ ನಿಮಗೂ ತಿನ್ನಿಸ್ತೀನಿ ಆ ಪಟ್ಟು ಎಂದು ತಾನು ತಿನ್ನುತ್ತಲೇ ಸೌರಭ್ಗೂ ತಿನ್ನಿಸಿದ್ಲು ಅಕ್ಷತಾ. ಆ ನಂತರ ಕೆಳಗಡೆ ಫೋನ್ ಮಾಡಿ ರಂಗಮ್ಮಳಿಗೆ ಪ್ಲೇಟ್ನ ತೆಗೆದುಕೊಂಡು ಹೋಗಲು ಹೇಳಿ, ಹಾಗೆಯೇ ಅಕ್ಷತಾಗೆ ದೃಷ್ಟಿ ತೆಗೆಯಲು ಹೇಳಿದಾಗ
ದೃಷ್ಟಿ ಸಾಮಗ್ರಿ ಹಿಡ್ಕೊಂಡು ಬಂದಳು ರಂಗಮ್ಮ. ರಂಗಮ್ಮಳ ಜೊತೆನೇ ಪ್ರತಾಪ್ ಮತ್ತು ಅವರ ಮನೆಯವರು ಕೂಡ ಅಲ್ಲಿಗೆ ಬಂದಾಗ ರಂಗಮ್ಮ ಸೌರಭ್ ಅಕ್ಷತಾಗೆ ಪಕ್ಕದಲ್ಲಿ ಕೂರಿಸಿ ದೃಷ್ಟಿಯನ್ನು ತೆಗಿತಾ ಇದ್ದರೆ ಹೊರಗಡೆ ನಿಂತು ನೋಡ್ತಾ ಇದ್ರು ಪ್ರತಾಪ್ ಮತ್ತು ಅವರ ಮನೆಯವರು. ಮೊಮ್ಮಗಳ ಅದೃಷ್ಟಕ್ಕೆ ಹಿಗ್ಗಿ ಹೋದರು. ರಂಗಮ್ಮ ಹೋದ್ಮೇಲೆ ಒಳಗಡೆ ಬಂದ ಪ್ರತಾಪ್ ಮತ್ತು ಅವ್ರ ಮನೆಯವರು ಅಕ್ಷತಾಳನ್ನು ತಾಯಿ ಮನೆಗೆ ಕರ್ಕೊಂಡು ಹೋಗ್ತೇವೆ ಅಂದರು ಡೆಲಿವರಿಗಾಗಿ. ಅಷ್ಟೇ ಆ ಮಾತು ಕೇಳಿ ಸೌರಭ್ನ BP ಸರ್ ಅಂತ ಮೇಲೆ ಏರಲು ಬೆಡ್ ಮೇಲಿಂದ ಮೇಲೆ ಒಮ್ಮೆ ಎದ್ದು, ಏನು ಕರ್ಕೊಂಡು ಹೋಗೋದಾ? ಎಲ್ಲಿಗೆ? ಅದು ಬರೋದು ಎಲ್ಲಿಗೆ? ಎಲ್ಗೂ ಕಳಿಸೋದು ಇಲ್ಲ. ಅದೇನಪ್ಪ, ಹೆಣ್ಮಗುವಿನ ಡೆಲಿವರಿ ಅಂದರೆ ತಾಯಿ ಮನೆಯಲ್ಲೇ ಅಲ್ವಾ ಆಗಬೇಕಾಗಿರೋದು. ಅದೆಲ್ಲ ನಿಮ್ಮ ಬಳಿ ಇಟ್ಕೊಳ್ಳಿ. ಇಲ್ಲಿ ಅಂತಹ ಸೀನ್ ಇಲ್ಲ. ಅದಕ್ಕೆ ತಾಯಿಯ ಮನೆ ಆದರೂ ಗಂಡನ ಮನೆ ಆದರೂ ಯಾವುದೇ ಮನೆ ಆದರೂ ನನ್ನ ಮನೆಯೇ. ಈ ಮನೆ ಮಾತ್ರನೇ. ಅದು ಈ ಮನೆಯ ಮಿತಿಯನ್ನು ದಾಟಿ ನನ್ನನ್ನು ದಾಟಿ ಎಲ್ಲಿಗೂ ಬರಲ್ಲ. ಅದಲ್ಲಪ್ಪ ಸೌರಭ್, ಯಾವುದೂ ಅಲ್ಲ. ಅದು ನನ್ನ ಬಳಿಯೇ ಇರುತ್ತೆ. ಇಲ್ಲೇ ಡೆಲಿವರಿ ಆಗುತ್ತೆ. ಅಂದಹಾಗೆ ನನ್ನ ಹೆಂಡತಿಯನ್ನು ನಾನು ಬಿಟ್ಕೊಡ್ತೀನಿ ಅಂತ ಹೇಗೆ ಅಂದ್ಕೊಂಡ್ರಿ ನೀವು? ಅದಕ್ಕೆ ಏನೋ ಸೀಮಂತ ಮಾಡಿಸ್ಕೊಳ್ಬೇಕು ಅಂತ ನಿಮ್ಮೆಲ್ಲರ ಜೊತೆ ಸ್ವಲ್ಪ ಹೊತ್ತು ಇರಬೇಕು ಅಂತ ಆಸೆ ಹುಟ್ಟಿತು. ಅದಕ್ಕೆ ಮಾಡಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿದೆ ಅಷ್ಟೇ ಹೊರತು ನಿಮ್ಮ ಜೊತೆ ಕಳಿಸ್ತೇನೆ ಅಂತ ನಾನು ಹೇಳಲಿಲ್ಲ, ಹೇಳೋದು ಇಲ್ಲ ಕೂಡ. ಕಳುಹಿಸುವ ಮಾತೇ ಇಲ್ಲ ಅಂದ. ಸೌರಭ್ ಅಷ್ಟು ಕಟ್ಟುನಿಟ್ಟಾಗಿ ಹೇಳಿದಾಗ ನಿರಾಶೆಯಿಂದ ಅಕ್ಷತಾಳ ಕಡೆ ನೋಡಿದರು ಪ್ರತಾಪ್ ದಂಪತಿಗಳು. ಆದರೆ ಆಗಲೇ ಅಕ್ಷತಾಗೂ ಕೂಡ ತಾನು ಸೌರಭ್ನನ್ನು ಬಿಟ್ಟು ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲ ಎಂದು ಕಣ್ಣುಗಳಿಂದಲೇ ಹೇಳಿದಾಗ, ಅದಲ್ಲಮ್ಮ ಅಕ್ಷತಾ, 5ನೇ ತಿಂಗಳಲ್ಲಿ ತಾಯಿಯ ಮನೆ ಕಡೆಯಿಂದ ಸೀರೆ ಉಡಿಸೋದು ಪದ್ಧತಿ ಇದ್ದೇ ಇರುತ್ತೆ. ಕನಿಷ್ಠ 1-2 ದಿನವಾದರೂ ನಮ್ಮ ಮನೆಗೆ ನೀನು ಬರಬೇಕು ಎಂದು ಹೇಳಿದರು ಪ್ರತಾಪ್ ಮತ್ತು ಅವರ ಹೆಂಡತಿ. ಅಜ್ಜಿ, ಸೌರಭ್ ಅವರು ಬರದೆ ನಾನು ಎಲ್ಲಿಗೂ ಬರಲ್ಲ ಎಂದು ಖಚಿತವಾಗಿ ಹೇಳಿದ್ಲು ಅಕ್ಷತಾ. ಅದೇನು ತಾಯಿ ಹಾಗೆ ಅಂತೀಯ? ಸೌರಭ್ ಯಾಕೆ ಬರದೇ ಇರ್ತಾನಮ್ಮ? ನೀವಿಬ್ಬರು ಒಟ್ಟಿಗೆ ಬರಬೇಕು. ದಂಪತಿಗಳಿಬ್ಬರು 1 ದಿನವಾದರೂ ಸರಿ ನಮ್ಮ ಮನೆಯಲ್ಲಿ ಬಂದು ಮಲಗಿ ಹೋಗಿ. ಆದ್ದರಿಂದ ಸೌರಭ್ ಕಡೆ ನೋಡಿದ್ಲು ಅಕ್ಷತಾ. ಈ 2 ತಿಂಗಳ ಮೊದಲು ವಿಕ್ರಾಂತ್ ಮಾಡಿದ ತಪ್ಪುಗಳೆಲ್ಲ ಹೊರಗಡೆ ಬೀಳುತ್ತಿದ್ದಂತೆ ಪ್ರತಾಪ್ ಅವರು ವಿಕ್ರಾಂತನ ಚೆನ್ನಾಗಿ ಹೊಡೆದು ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ದೋಡ್ಬಿಟ್ಟಾಗ ರೋಡಿಗೆ ಬಿದ್ದಂಥ ವಿಕ್ರಾಂತ್ ಆ ರಾತ್ರಿಯೆಲ್ಲ ಮನೆಯ ಹೊರಗಡೆನೇ ನಿಂತು ಬೇಡ್ಕೊಂಡ್ರೂ ಕೂಡ ಯಾರೂ ಅವನನ್ನು ಮನೆ ಒಳಗಡೆ ಬಿಡಲೇ ಇಲ್ಲ. ವಿಕ್ರಾಂತ್ ತುಂಬ ತಾಳ್ಮೆಯಿಂದ ಬೆಳಗಿನವರೆಗೂ ಆ ಮನೆಯ ಎದುರೇ ನಿಂತಿದ್ದನು. ಮಧ್ಯದಲ್ಲಿ ಪ್ರತಾಪ್ ಅವರು ಕಿಟಕಿ ತೆಗೆದು ನೋಡಿದ ಪ್ರತಿ ಬಾರಿ ವಿಕ್ರಾಂತ್ ಅಲ್ಲಿಯೇ ಇರೋದನ್ನು ಗಮನಿಸಿಯೂ ಕೂಡ ಅವನನ್ನು ಆ ಮನೆ ಒಳಗಡೆ ಬಿಡಲೇ ಇಲ್ಲ ಅವರು. ಆ ನಂತರವೂ ಕೂಡ ಅವಕಾಶ ಸಿಕ್ಕಿದಾಗಲೆಲ್ಲ ಪ್ರತಾಪ್ ಅವರಿಗೆ ಇತ್ತ ಸೂರ್ಯ ಅವರಿಗೆ ಬೇಡ್ಕೊಳ್ಳೋದು, ಕಾಲುಗಳ ಮೇಲೆ ಬೀಳೋದು, ಸ್ಯಾಮ್ನನ್ನು ಮದುವೆ ಮಾಡ್ಕೊಳ್ತೀನಿ ಎಂದು ಕೇಳೋದು ಮಾಡ್ತಲೇ ಇದ್ದ ವಿಕ್ರಾಂತ್. ನಾನು ತಪ್ಪು ತಿಳ್ಕೊಂಡಿದ್ದೇನೆ, ನನ್ನನ್ನು ಕ್ಷಮಿಸಿ, ನನಗೆ ಒಂದು ಅವಕಾಶ ಕೊಡಿ ಎಂದು ಸೂರ್ಯನಿಗೆ ತಿಳಿಯದ ಹಾಗೆ ಪ್ರತಾಪ್ ಅವರ ಜೊತೆ ರಕ್ತ ಸ್ಯಾಮ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ವಿಷಯ ತನಗೆ ಗೊತ್ತಿರಲಿಲ್ಲ ಎಂದು ಹೀಗೆ ಎಷ್ಟೋ ಮೋಸದ ಮಾತುಗಳನ್ನು ಹೇಳ್ತಾ ಇದ್ದನು. ಅವನು ಹೇಳ್ತಾ ಇದ್ರೂ ಕೂಡ ಯಾರೂ ಕರಗಲಿಲ್ಲ ಆ ಮನೆಯಲ್ಲಿ. ಕನಿಷ್ಠ ತನ್ನ ಅಪ್ಪ ಅಮ್ಮನನ್ನು ಬೇಡ್ಕೊಂಡ್ರೂ ಕೂಡ ಅವರು ಕೂಡ ಅವನ ಮಾತಿಗೆ ಕರಗಲೇ ಇಲ್ಲ. ಆದರೂ ಕೂಡ ವಿಕ್ರಾಂತ್ ಎಲ್ಲಿಯೂ ಕಡಿಮೆ ಆಗಲಿಲ್ಲ. ಆಗಾಗ್ಗೆ ಪ್ರತಾಪ್ ಅವರಿಗೆ ಮತ್ತು ಸೂರ್ಯ ಅವರಿಗೆ ತನ್ನಲ್ಲಿ ಆದ ಬದಲಾವಣೆ ನಿಜ ಎಂದು, ತಾನು ಸಂಪೂರ್ಣವಾಗಿ ಬದಲಾಗಿದ್ದೇನೆ ಎಂದು ನಿರೂಪಿಸಲು ಪ್ರಯತ್ನಿಸ್ತಲೇ ಇದ್ದನು ಆ 2 ತಿಂಗಳುಗಳ ಕಾಲವೂ ಕೂಡ. ಈ ಮಧ್ಯೆ ಅಕ್ಷತಾಗೆ 5ನೇ ತಿಂಗಳು ತಲುಪಿದ ಕಾರಣ ಅವಳು ಸೀಮಂತದ ಕೋರಿಕೆಯನ್ನು ಮುಂದಿಟ್ಲು. ಮೊದಲ ಬಾರಿಗೆ ಅಕ್ಷತಾ ತನ್ನನ್ನು ಕೇಳಿದ ಕೋರಿಕೆ ಆಗದಿದ್ದರೆ ಸೌರಭ್ ಸಂತೋಷದಿಂದ ಒಪ್ಕೊಂಡು ಅವಳಿಗೆ ಸೀಮಂತವನ್ನು ಮಾಡುವುದಾಗಿ ಹೇಳಿದನು. ಆ ಕಾರಣದಿಂದ ಎಲ್ಲರೂ ಕೂಡ ಸೌರಭ್ನ ಮನೆಗೆ ಹೋಗಲು ನಿರ್ಧರಿಸಿದರು. ಅಜ್ಜಿ ತಾತಂದಿರ ಮಾತಿಗೆ ಸೌರಭ್ ಕಡೆ ನೋಡಿದ ಅಕ್ಷತಾಳನ್ನು ನೋಡಿ, ನಾವು ಎಲ್ಲಿಗೂ ಬರ್ತಾ ಇಲ್ಲ. ಮೊದಲಿನಿಂದಲೂ ನಮ್ಮೊಂದಿಗೆ ಯಾರೂ ಇರಲಿಲ್ಲ. ಈಗ ಹೊಸದಾಗಿ ಬಂದಿರುವ ಸಂಬಂಧಗಳು ನಮಗೆ ಬೇಡ ಕೂಡ. ನನಗೆ ನನ್ನ ಹೆಂಡತಿ ಸಾಕು, ನನ್ನ ಹೆಂಡತಿಗೆ ನಾನು ಸಾಕು. ಇನ್ನು ನಮ್ಮಿಬ್ಬರಿಗೆ ಬೇಕಾದಷ್ಟು ಪ್ರೀತಿ ಹಂಚಲು ಮತ್ತು ನಮ್ಮ ಕುಟುಂಬವನ್ನು ಸಂಪೂರ್ಣ ಮಾಡಲು ನಮ್ಮ 2 ಮಕ್ಕಳು ಕೂಡ ಶೀಘ್ರದಲ್ಲಿಯೇ ಬರ್ತಾ ಇದ್ದಾರೆ. ನಮಗೆ ಅದೇ ಸಾಕು. ನೀವು ಅನಾವಶ್ಯಕವಾಗಿ ಹೀಗೆ ಎಷ್ಟು ಬಾರಿ ಬೇಡ್ಕೊಂಡ್ರೂ ಕೂಡ
ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇರೋದಿಲ್ಲ ಎಂದು ಖಚಿತವಾಗಿ ಹೇಳಿಬಿಟ್ಟನು ಸೌರಭ್. ಸೌರಭ್ನ ನಿರ್ಧಾರಕ್ಕೆ ಬೇಸರಗೊಂಡ ಹಿರಿಯರಿಬ್ಬರು ಕೂಡ ಅಕ್ಷತಾಳ ಕಡೆ ನೋಡಿದರೆ, ನಾನು ಮನವೊಲಿಸ್ತೇನೆ ಎಂಬಂತೆ ಕಣ್ಣುಗಳಿಂದಲೇ ಹೇಳಿದ್ಲು ಅಕ್ಷತಾ. ಗಂಡನಿಗೆ ತಿಳಿಯದಂತೆ ಹೇಳಿದ ಕೂಡಲೇ, ಆದರೆ ಅದು ನಮ್ಮವನ ಕಣ್ಣಿಗೆ ಬಿದ್ದೇ ಬಿಟ್ಟಿತ್ತು. ಅವನ ಕಣ್ಣಿಗೆ ತಪ್ಪಿಸಿ ಏನಾದರೂ ಅವಳು ಮಾಡೋಕ್ಕೆ ಸಾಧ್ಯನಾ? ಅದನ್ನು ನೋಡಿ ಹಲ್ಲು ಕಚ್ಚುತ್ತಾ, ಇನ್ನು ನೀವು ಹೋದರೆ ನನ್ನ ಹೆಂಡತಿ ಈಗ ವಿಶ್ರಾಂತಿ ತೆಗೆದುಕೊಳ್ತಾಳೆ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳ್ದ ಸೌರಭ್ನನ್ನು ನೋಡಿ ಅಕ್ಷತಾ ತಲೆ ಬಡ್ಕೊಂಡ್ರೆ, ಪ್ರತಾಪ್ ಮತ್ತು ಇತರರು ಏನೂ ಮಾತನಾಡಲಾಗದೆ ಸೈಲೆಂಟಾಗಿ ಅಲ್ಲಿಂದ ಹೊರಟು ಹೋದರು. ಅವರು ಹೊರಟು ಹೋಗ್ತಾ ಇದ್ದಂತೆ ಅವರ ಮುಖದ ಮೇಲೆ ಬಾಗಿಲು ಹಾಕ್ತಾ ಇರುವಂತೆ ಲಾಕ್ ಮಾಡ್ತಾ ಇದ್ದ ಸೌರಭ್ನನ್ನು ನೋಡಿ, ಏನು ಸೌರಭ್ ಅವರೇ, ಇದೇನಿದು ಹಾಗೆ ಮುಖದ ಮೇಲೆ ಬಾಗಿಲು ಹಾಕಬಾರ್ದು. ಓಹೋ ಕನ್ನಿಂಗ್ ಡಸ್ಕಿ, ಏನದು ನನ್ನ ಹಿಂದೆ ಸನ್ನೆಗಳನ್ನು ಮಾಡ್ತಾ ಇದೀಯಾ? ಅದು ಯಾವುದು ಈಗ ಮಾಡು ನೋಡೋಣ ಎಂದು ಕೋಪದಿಂದ ಹೇಳಿದ ಸೌರಭ್. ಸನ್ನೆಗಳೇನವು ಸೌರಭ್ ಅವರೇ ಎಂದು ಅಮಾಯಕವಾಗಿ ಕೇಳ್ತಾ ಇದ್ದ ಡಸ್ಕಿ. ಇಷ್ಟು ಇನ್ನೋಸೆಂಟ್ನಂತೆ ಮುಖ ಇಡಬೇಡ ಕಿಲಾಡಿ ಡಸ್ಕಿ. ನೀನು ಅವರಿಗೆ ಕಣ್ಣುಗಳಿಂದ ಸನ್ನೆ ಮಾಡಿದ್ದು ನಾನು ನೋಡಿದೆ. ಸೌರಭ್ ನೋಡಿದೆ ಎನ್ನಲು ಡಸ್ಕಿ ಗಲಿಬಿಲಿಗೊಂಡ್ಳು. ಎಹಿಹಿ ಎಂದು ಮೂರ್ಖ ನಗುವಿನೊಂದಿಗೆ ಅವನನ್ನು ಮರಳು ಮಾಡಲು ನೋಡಿದ್ಲು ಆ ಡಸ್ಕಿ. ಆದರೆ ನಮ್ಮವನು ಅಷ್ಟು ಸುಲಭವಾಗಿ ಅದಕ್ಕೆ ಬೀಳುವುದಿಲ್ಲ ಅಲ್ವಾ? ಆ ಮೂರ್ಖ ನಗುವನ್ನು ನಿಲ್ಲಿಸು ಮೂರ್ಖ ಡಸ್ಕಿ ಅಂದ. ನೀನು ಕಣ್ಣುಗಳಿಂದಲೇ ಅವರಿಗೆ ಬರ್ತೇನೆ ಎಂದು ಹೇಳಿದ್ದು ನಾನು ನೋಡಿದೆ. ಅಂತಹ ಆಸೆಗಳೇನಾದರೂ ಇದ್ದರೆ ಮರೆತು ಬಿಡು. ಇನ್ನೊಂದು ಸಾರಿ ನನ್ನ ಹಿಂದೆ ಸನ್ನೆಗಳು ಮಾಡೋದು, ಬರ್ತೇನೆ ಎಂದು ಅಭಯಹಸ್ತವನ್ನು ಕೊಡುವುದು ಮಾಡಿದೆಯೋ, ಆ ಕಣ್ಣುಗಳನ್ನು ಎರಡನ್ನು ಕೂಡ ಕಿತ್ತು ಕೈಗಳನ್ನು ಎರಡು ಮುರಿದು ಬಿಡ್ತೇನೆ ಎಂದು ಬಹಳ ಸೀರಿಯಸ್ ಆಗಿ ಹೇಳ್ದ ಸೌರಭ್. ಯಥಾ ಪ್ರಕಾರ ಅದು ಎಂದಿನಂತೆ ಸೌರಭ್ ಹೇಳಿದ ಶಿಕ್ಷೆಗಳನ್ನೆಲ್ಲ ನೆನಪಿಸ್ಕೊಂಡು ಎರಡೂ ಕೈಗಳಿಲ್ಲದೆ ಡಿಗ್ರಿ ಪರೀಕ್ಷೆಗಳನ್ನು ಬರೀತಾ ಇರುವಂತೆ ಡಸ್ಕಿ ಊಹಿಸ್ಕೊಂಡ್ಳು. ಬೋರ್ಡ್ ಎಕ್ಸಾಮ್ಗಳಲ್ಲಿ ಅದಕ್ಕೆ ಕೈಗಳಿಲ್ಲದ ಕಾರಣ ಅದು ಹೇಳ್ತಾ ಇದ್ರೆ ಸೌರಭ್ ಬರಿತಾ ಇರುವಂತೆ ಡ್ರೀಮ್ ಹಾಕಿಕೊಂಡು ಅದರಲ್ಲಿಯೂ ಅದು ಸರಿಯಾಗಿ ಹೇಳಲಿಲ್ಲ ಎಂದು ಪಟ್ ಪಟ್ ಅಂತ ಮೆದುಳು ಕರಗಿ ಹೋಗುವಷ್ಟು ತಲೆಯ ಮೇಲೆ ಹೊಡಿತಾ ಇದ್ದ ಸೌರಭ್ನೊಂದಿಗೆ ಸೀನನ್ನು ಇಮ್ಯಾಜಿನ್ ಮಾಡಿಕೊಂಡು, ಚೀಚಿ ನನಗೆ ಅಂತಹ ಭವಿಷ್ಯ ಬೇಡ ಎಂದು ಕೂಗಿದ್ಲು. ಅದರ ಕೂಗಾಟಕ್ಕೆ ವಿಷಯ ಅರ್ಥವಾದರೂ ಸೌರಭ್ ಸೈಡ್ ಸ್ಮೈಲ್ ಮಾಡ್ತಾ, ಆಹಾ ಭವಿಷ್ಯ ಡ್ರೀಮ್ ಹಾಕ್ಕೊಂಡ್ಯಾ ಹ್ಯಾಂಡಿಕ್ಯಾಪ್ ಡಸ್ಕಿ ಹೇಗಿದೆ ಎಂದು ವಿಲನ್ ಸ್ಮೈಲ್ನೊಂದಿಗೆ ಕೇಳಿದನು. ಬಹಳ ಚೆನ್ನಾಗಿಲ್ಲ ಸೌರಭ್ ಅವರೇ. ಅಯ್ಯೋ ನನಗೆ ಅಂತಹ ಭವಿಷ್ಯ ಬೇಡ ಅಂದ್ಲು ಅಮಾಯಕಳಾಗಿ. ಹೌದಾ, ಹಾಗಾದರೆ ಇನ್ನೊಂದು ಸಾರಿ ಅಭಯಹಸ್ತ ಕೊಡ್ತೀಯಾ ಎಂದನು ಟ್ಯಾಬ್ಲೆಟ್ಗಳನ್ನು ಅವಳಿಗೆ ಕೊಡ್ತಾ. ಕೊಡೋದಿಲ್ಲ. ಒಂದೊಂದು ಟ್ಯಾಬ್ಲೆಟ್ ಹಾಕ್ಕೊಳ್ತಾ ನನ್ನ ಹಿಂದೆ ಸನ್ನೆಗಳನ್ನು ಮಾಡ್ತೀಯಾ? ನೀರು ಕೊಡ್ತಾ ಕೇಳಿದನು. ಅಸಲಿಗೆ ಮಾಡೋದಿಲ್ಲ. ಖಾಲಿ ಗ್ಲಾಸ್ ಸೌರಭ್ಗೆ ಕೊಟ್ಟು ಹೇಳಿದ್ಲು ಪಾಪ. ಅದೇ ಹಾಗೆ ಬಾ ದಾರಿಗೆ, ಇನ್ನೂ ಬಾ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಎನ್ನುತ್ತಾ ಡಸ್ಕಿಯ ಕೈ ಹಿಡಿದು ಆ ರೂಮ್ನಲ್ಲಿಯೇ ಅತ್ತ ಇತ್ತ ಓಡಾಡಿಸಿದನು. ಸೌರಭ್ ಅಕ್ಷತಾಳನ್ನು ಮನೆಗೆ ಕಳಿಸೋದಿಲ್ಲ ಎಂದು ಕರಾಳವಾಗಿ ಹೇಳಿದ್ರಿಂದ ಬೇಸರದಿಂದ ಕೆಳಗಡೆ ಬಂದ ಪ್ರತಾಪ್ ದಂಪತಿಗಳು ರಾಘವಯ್ಯನವರ ಮುಂದೆ ಹೋಗಿ ಈ ವಿಷಯ ಹೇಳಿ ಊಟವಾದ ನಂತರ ಇನ್ನು ನಾವು ಹೊರಡ್ತೇವೆ ಅಂತ ಹೇಳಿದ್ದಕ್ಕೆ, ನೀವು ಏನು ಬೇಸರ ಪಟ್ಕೋಬೇಡಿ, ಸೌರಭ್ಗೆ ನಾನು ಮನವನ್ನು ಒಲಿಸುವ ಪ್ರಯತ್ನವನ್ನು ಮಾಡ್ತೇನೆ ಎಂದು ರಾಘವಯ್ಯ ಅಂದರೆ, ನಾವು ಎಷ್ಟು ಹೇಳಿದರೂ ಕೂಡ ಅವನು ನಮ್ಮ ಮಾತು ಕೇಳೋದಿಲ್ಲ. ಬಹಳ ಮೊಂಡಾಟದವನು. ಇಷ್ಟೋ ವರ್ಷ ತನಗೆ ಯಾರೂ ಇಲ್ಲ ಎಂದು ಏಕಾಂಗಿತನದಲ್ಲಿ ಉಳಿದು ಹೋದನು. ಮರುಭೂಮಿಯಂತಹ ಅವನ ಏಕಾಂಗಿ ಪ್ರಯಾಣದಲ್ಲಿ ಬೆಳದಿಂಗಳ ಬೆಳಕಿನಂತೆ ಬಂದಳು ಅಕ್ಷತಾ. ಇನ್ನು ಆ ಬೆಳಕು ಎಲ್ಲಿ ಮತ್ತೆ ಅದನ್ನು ಬೇಡ ಎಂದು ಹೋಗ್ಬಿಡ್ತಾಳೋ ಎಂಬುದು ಅವನ ಭಯ. ಅದಕ್ಕೆ ಕೋಪ ಎಂಬ ಆಯುಧವನ್ನು ಬಳಸಿ ತನ್ನ ಬೆಳಕು ಬಿಟ್ಟು ಹೋಗದಂತೆ ಕತ್ತಲು ಮತ್ತೆ ಅವನ ಹತ್ರ ಸುಳಿಯದಂತೆ ನಿರಂತರವಾಗಿ ಶ್ರಮಿಸ್ತಲೇ ಇದ್ದಾನೆ. ಹಾಂ, ನಮಗೂ ಅರ್ಥ ಆಯಿತು. ಆದರೆ ಎಷ್ಟೋ ವರ್ಷಗಳ ನಂತರ ನಮಗೆ ಸಿಕ್ಕ ನಮ್ಮ ಬಂಗಾರದ ಮಗಳನ್ನೇ ಒಂದು ವಾರ ದಿನಗಳಾದರೂ ನಮ್ಮೊಂದಿಗೆ ಇರಲು ಬಿಡ್ತಾ ಇಲ್ಲ ಎಂಬ ನೋವೇ ಹೊರತು ನಮಗೂ ಸಹ ಅವರನ್ನು ಬೇರ್ಪಡಿಸುವ ಉದ್ದೇಶ ಇಲ್ಲ ಎಂದು ಹೇಳಿದನು ಪ್ರತಾಪ್. ನಿಮಗೆ ನಿಮ್ಮ ಮಗಳು ನಿಮ್ಮೊಂದಿಗೆ ಇರೋದು ಬೇಕೇ ಅಥವಾ ಅವಳು ಸಂತೋಷದಿಂದ ಇರೋದು ಬೇಕೇ? ಅದೇನು ಹಾಗೆ ಹೇಳ್ತೀರಿ? ನಮ್ಮ ಮಗಳ ಸಂತೋಷವನ್ನು ಹೊರತುಪಡಿಸಿ
ಇನ್ನು ನಮಗೆ ಈ ವಯಸ್ಸಿನಲ್ಲಿ ಅದಕ್ಕಿಂತ ಬೇಕಾಗಿರೋದು ಯಾವುದೂ ಇಲ್ಲ. ಹಾಗಾದರೆ ನೀವು ನಿಶ್ಚಿಂತೆಯಿಂದ ಇರಿ. ಆ ವಿಷಯದಲ್ಲಿ ನಿಮ್ಮ ಮಗಳು ನಿಮ್ಮ ಹತ್ತಿರ ಇದ್ದುದಕ್ಕಿಂತ ತನ್ನ ಗಂಡನೊಂದಿಗೆ ಇದ್ರೇ ಸಂತೋಷವಾಗಿ ಇರ್ತಾಳೆ. ಆ ವಿಷಯದಲ್ಲಿ ನಿಮಗೆ ಯಾವುದೇ ಸಂದೇಹ ಅಗತ್ಯ ಇಲ್ಲ. ಇನ್ನು ನಿಮ್ಮ ಮೊಮ್ಮಗಳ ಜೊತೆಗಾಗಿ ನಾವು ಇಲ್ಲೇ ಇರ್ತೇವೆ. ನೀವು ಯಾವಾಗ ನಿಮ್ಮ ಮಗಳನ್ನು ನೋಡಬೇಕೆಂದು ಅನಿಸಿದರೂ ನಿರ್ದಾಕ್ಷಿಣ್ಯವಾಗಿ ಇಲ್ಲಿಗೆ ಬಂದುಬಿಡಿ. ಅಗತ್ಯ ಇದ್ದರೆ ಇಲ್ಲೇ ಅವಳೊಂದಿಗೆ ಕೆಲವು ದಿನಗಳು ಕೂಡ ಇರಿ ಎಂದು ಹೇಳಿದರು ರಾಘವಯ್ಯ ದಂಪತಿಗಳು. ಅವರು ಹೇಳಿದ್ದು ಕೂಡ ನಿಜವೇ. ಅಕ್ಷತಾ ಅಲ್ಲಿ ಇರೋದಕ್ಕಿಂತ ಸೌರಭ ಹತ್ರನೇ ಸಂತೋಷವಾಗಿರೋದನ್ನು ಗಮನಿಸಿದ ಪ್ರತಾಪ್ ಅವರು, ಸರಿ ಸರಿ, ಇನ್ನು ನಾವು ಹೊರಡ್ತೇವೆ ಎಂದು ಅಕ್ಷತಾ ಸೌರಭ್ ಅವರಿಗೂ ಕೂಡ ಹೇಳಿ ಅಲ್ಲಿಂದ ಹೊರಟರು ಅವರ ಫ್ಯಾಮಿಲಿ. ನಂತರ ಹೈದರಾಬಾದ್ ಮಹಲ್ನಲ್ಲಿ 5 ಹೆಂಗಸರ ಒಂದೇ ಕಡೆ ಕುಳಿತುಕೊಂಡು ಅಕ್ಷತಾಳ ಜೀವನದ ಬಗ್ಗೆ, ಸೌರಭ್ ಅಕ್ಷತಾಳ ನಡುವಿನ ಪ್ರೀತಿಯ ಬಗ್ಗೆ ಸಂತೋಷದಿಂದ ಮಾತನಾಡ್ತಾ ಇದ್ದಾಗ ಆ ಮಾತುಗಳ ಮಧ್ಯೆ ಶಾರದಾ ಅವರು ಕಣ್ಣೀರು ಹಾಕಿಕೊಳ್ಳುವುದು, ಉಳಿದವರು ಅವಳನ್ನು ಸಮಾಧಾನ ಮಾಡುವುದು. ಆಗಲೇ ಆ ಕಡೆ ಬಂದ ಪ್ರತಾಪ್ ಅವರ ಕಣ್ಣಿಗೆ ಬಿದ್ದು ವಿಷಯ ಸುಳಿವು ಸಿಕ್ಕು ಸೈಲೆಂಟಾಗಿ ತನ್ನ ರೂಮ್ಗೆ ಹೊರಟು ಹೋದರು. ಅದೇ ದಿನ ರಾತ್ರಿ ವಸುಂಧರಾ ಅವರು ಅವರಿಗೆ ಮದ್ದುಗಳನ್ನು ಕೊಡ್ತಾ ಇದ್ದರೆ, ಮದ್ದುಗಳನ್ನು ಹಾಕಿಕೊಂಡು ಮಧ್ಯಾಹ್ನ ಸೊಸೆ ಕಣ್ಣೀರು ಹಾಕಿಕೊಂಡ ವಿಷಯದ ಬಗ್ಗೆ ಕೇಳಲು, ಎಲ್ಲರಿಗೂ ತಿಳಿಯದ ವಿಷಯವೇ ಅಲ್ವಾ, ಕನ್ನಡಿ ಕೂಸು ಹಾಗೆ ಮದುವೆಯಾಗದ ತಾಯಿ ಆಗ್ತಿದ್ದಾಳೆ ಎಂಬ ನೋವು ಶಾರದಾ ಅವರನ್ನು ಮನಃಶಾಂತಿಯಿಂದ ಇರಲು ಬಿಡ್ತಾ ಇಲ್ಲ.